ಪ್ರತಾಪ್ ಸಿಂಹ ಅವರ ಹೇಳಿಕೆಗಳನ್ನ ತಾವು ಗಮನಿಸಿರುವುದು ಏನು ಪ್ರತಿಕ್ರಿಯೆ? ನಾನು ಮೊದಲನೇದಾಗಿ ಈ ಲಜ್ಜೆಗೆಟ್ಟ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅವರು ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವ್ರ ದಮ್ಮು ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಪ್ರತಾಪ್ ಸಿಂಹ ಅವರೇ ಏನ್ ಪೊಲೀಸರ ಮೇಲೆ ಜೀಪ್ ಹತ್ಸ್ಬಿಟ್ಟು ಬ್ಯಾರಿಕೇಡ್ ಗುದ್ಕೊಂಡು ಹೋದಷ್ಟು ಈಸಿ ಅನ್ಕೊಂಡಿದ್ದೀರಾ ಹೋಮ್ ಡಿಪಾರ್ಟ್ಮೆಂಟ್ ನ ನಡೆಸೋದು? ಇಲ್ಲ ಒಂದು 200 ಪೇಜ್ ಬುಕ್ ಬರೆದು ಬಕೆಟ್ ಹಿಡಿದು MP ಟಿಕೆಟ್ ತಂದು ಪ್ರಧಾನಿಗಳ ಇಮೇಜ್ ಅಲ್ಲಿ ಗೆದ್ದು ಲೋಕಸಭೆಗೆ ಹೋದಷ್ಟು ಈಸಿ ಅನ್ಕೊಂಡಿದ್ದೀರಾ? ನೆಟ್ಗೆ ಪಾಸ್ ಕೊಡಕ್ಕಾಗದೆ ಪಾರ್ಲಿಮೆಂಟಲ್ ಅಟ್ಯಾಕ್ಗೆ ಅಂತ ಟೆರರಿಸ್ಟ್ಗಳಿಗೆ ಪಾಸ್ ಕೊಟ್ಟಷ್ಟು ನಿನ್ನಂತ ಅಯೋಗ್ಯ ಅನ್ಕೊಂಡಿದ್ದಾರೆ. ನಾನು ಪ್ರತಾಪ್ ಸಿಂಹನ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪರಮೇಶ್ವರ ಸಾಹೇಬ್ರ ಬಗ್ಗೆ ಮಾತಾಡುವಾಗ ನಾಲಿಗೆ ಹಿಡಿತದಲ್ಲಿರ್ಬೇಕು. ಮುಸ್ಲಿಂ ಸಮುದಾಯನ ಮಾತೆತ್ತಿದ್ರೆ ಟಾರ್ಗೆಟ್ ಮಾಡ್ತಾನೆ. ಅಲ್ಲ ರೀ, ಅವ್ನು ಯಾವನೋ ನಿನ್ ಚೇಲ ಇದಾನಲ್ಲ, ಅವ್ನು ಯಾವನೋ ಚೇಲ ಕಾರ್ಪೊರೇಟ್ ಆಗ್ಬೇಕು ಅಂತ ಪೋಸ್ಟರ್ ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಅಷ್ಟು ಕೆಟ್ಟದಾಗ ಬೈದ್ರೆ ಧರ್ಮನ ಬೈರಿ, ನನ್ನ ಧರ್ಮನ ಬೈದ್ರೆ ನನಗೂ ಬ್ಲಡ್ ಬಾಯ್ಲ್ ಆಗುತ್ತ್ರಿ. ಅವ್ರ ಧರ್ಮನ ಬೈದಾಗ ಅವ್ರ ಕೋಪ ಬರಲ್ವಾ? ಇದು ಯಾವುದು ನಿನಗೆ ಕಾಮನ್ ಸೆನ್ಸೇ ಇಲ್ಲ. ಪ್ರತಾಪ್ ಸಿಂಹಗೆ ಬಾಯಿ ಚಪಲ, ಐಡೆಂಟಿಟಿ ಕ್ರೈಸಿಸ್, ಈಗ ಮಾಜಿ MP ಆಗೋಗಿದ್ದಾನೆ, ನೆಕ್ಸ್ಟ್ ಕ್ಷೇತ್ರ ಕೂಡ ಸಿಗಲ್ಲ, ML ಆಗೋ ಯೋಗ್ಯತೆ ಆತನಿಗೆ ಹಸಲಿಲ್ಲ. ಮಾತಾಡ್ತಿದ್ರೆ ನಮ್ಮ CM ಸಾಹೇಬ್ರನ್ನ ಅದನ್ನ ಲಜ್ಜೆಗೆಟ್ಟ ಅಂತ ಮಾತಾಡ್ತಾನೆ. ನಿನಗೆ ಕಾಮನ್ ಸೆನ್ಸ್ ಇದೆಯಾ ಒಂದು ಹಿರಿಯರ ಬಗ್ಗೆ ಮಾತಾಡುವಾಗ? ಪರಮೇಶ್ವರ್ ಸಾಹೇಬ್ರ ಬಗ್ಗೆ ದಮ್ಮು ತಾಕತ್ ಬಗ್ಗೆ ನಾನು ಅನ್ಕೊಂಡೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಿದಾಗ, ಪ್ರತಾಪ್ ಸಿಂಹ ಅವರೇ ಸ್ಟೇಟ್ ನ ನಡ್ಸಕ್ಕೆ ಬೇಕಾಗಿರೋದು ಬಿಸಿ ರಕ್ತ ಅಲ್ಲ, ಕೂಲ್ ಹೆಡ್. ಆ ಕೂಲ್ ಹೆಡ್ ನಮ್ಮ ಪರಮೇಶ್ವರ್ ಸಾಹೇಬ್ರಿಗಿದೆ.